ಒಳ್ಳಿತಾಯ್ತು ಮಂಗಲೇ ಒಳ್ಳಿತಾಯ್ತು ಚಂದವಾಯಿತದಕ್ಕೇನು ಚಂದವಾಯಿತದಕ್ಕೇನು ಕಂದರಾಮ ಚಂದ್ರಗೆ ಕಂದರಾಮ ಚಂದ್ರನ ಆನಂದವ ನೋಡುವ ನಾಡಿ
ಇಷ್ಟು ಕುಣಿಯುವುದು ನೋಡಿದೆ ನಾನು. ದೇವ್ರಿ, ಅಯೋಧ್ಯೆಗೆ ಬಂದ ಹೊಸತರಲ್ಲೂ ಇಷ್ಟು ಕುಣಿದವಳೆ ಅಲ್ಲ. ಆ ದಿನ ನೀ ಪುತ್ರೋತ್ಸವ ಆದ ಮಾರನೇ ದಿನ ಕುಣಿಯುವುದ ಹೊರಟ ನಾನು ಬಿಡ್ಲಿಲ್ಲ. ನನ್ನೊಬ್ಬಳ ಉಸಿರಿನ ತ್ರಾಣದಿಂದ ನಾನು ಇಷ್ಟು ಕುಣಿಯುತ್ತಿರುವುದಲ್ಲ, ಮತ್ತೆ ಅಯೋಧ್ಯೆಯಲ್ಲಿ ಸೇರಿರುವ ಸಕಲ ಜನರ ಉಸಿರ ನನ್ನ ಒಳಗಿರುವುದರಿಂದ ನಾನು ಇಷ್ಟು ಕುಣಿಯುತ್ತೇನೆ. ಯಾವತ್ತು ಇಷ್ಟು ಕುಣಿತಾ ಇರು ಒಳ್ಳೆದೇ. ನೀನೇ ಅಲ್ಲ, ನಾನೇ ಎನಿಸಿದ್ದಿಲ್ಲ ನಾನು ಮತ್ತೆ ಕುಣಿಯುತ್ತೇನೋ ಇಲ್ವೋ ಏನೋ ಹಾಗೆ. ನಾನು ನಾನೀಗ ಅಯೋಧ್ಯೆಯ ಸಾಕೇತದ ಸಾಮ್ರಾಜ್ಯ ಕೈಗಾದೇವಿ. ನಾನು ಒಂದಲ್ಲ ಒಂದಿನ ನೀನು ಕುಂತಿ ಅಂತ ನಾನು ಮೊದಲೇ ಯೋಚನೆ ಮಾಡಿದ್ದೆ. ಅದೇನು ನಮ್ಮ ಮಗಳು ಕುಣಿಬೇಕು ಕುಣಿಬೇಕು ಆಗಲಿ ಅಂತಾರೆ. ಇಷ್ಟು ಸಂತೋಷವಾಗುತ್ತದೆ ಬರ್ತೇನೆ. ಹೌದೇನೆ? ಈಗಾಗಲೇ ಪ್ರಜೆಗಳ ಹೃದಯ ಸಿಂಹಾಸನವನ್ನು ಶ್ರೀರಾಮ ಅಲಂಕರಿಸಿ ಆಗಿದೆ. ಈಗೇನು ಸಾಂಕೇತಿಕವಾಗಿ ಸೂರ್ಯವಂಶದಲ್ಲಿ ನಡೆಸಲ್ಪಟ್ಟಂತಹ ರತ್ನಗಜಿತವಾದ ಸಿಂಹಾಸನವನ್ನು ಏರುವುದಕ್ಕೆ ಮಾತ್ರ ಇರುವುದು. ಅಂತಹ ರಾಮನು ಸಿಂಹಾಸನವನ್ನು ಏರುತ್ತಾನೆ ಎಂದಾದಾಗ ಪ್ರಜೆಗಳಿಗೆಲ್ಲರಿಗೂ ಸಂತೋಷ ಅಲ್ವೇನೆ? ಅಂತಿರುವಾಗ ಮನೆಯೊಳದಂತಹ ಅವನ ತಾಯಿಯಾದಂತಹ ನನಗೆ ಸಂತೋಷವಾಗದೇ ಇರುತ್ತದೆಯೇ ಹೇಳು? ನನಗಾಗುತ್ತೆ, ನಿನಗೂ ಆಯ್ತು ತಿಳಿದೆ, ನಿನಗೆ ಸಂತೋಷ ಆಯ್ತಾ? ಆದರೆ ನಾನು ನನ್ನನ್ನೇ ಮರೆತು ಬಿಟ್ಟೆ. ಹಾ, ಹೃದಯ ತುಂಬಿ ಬಂತು ಮಂತರ, ಹೃದಯ ತುಂಬಿ ಬಂತು ಮಂತರ. ನಾಳೆ ಹೌದೇ? ನಾಳೆ ಕೊಡ್ತಾರೆ ಹೇಳಿದ್ರ ನಾವು ಗುರುಗಳಿಟ್ಟಂತ ಮುಹೂರ್ತ. ಇದು ವೈಶಾಖ ಮಾಸ. ಹೌದು. ನಾಳೆ ಪಂಚಮಿ ತಿಥಿ. ಹೌದು. ಗುರುವಾರ. ಹೌದು. ಪುಷ್ಯ ನಕ್ಷತ್ರ. ಓ, ರಾಮನಿಗೆಲ್ಲೋ ಅನುಕೂಲವಾದಂತಹ ತಾರೆ ಇದಾಗಿರಬೇಕು, ಶುಭ ತಾರೆಯಾಗಿರಬೇಕು ಇರಬಹುದು. ಆದ್ದರಿಂದ ಗುರುಗಳಿಟ್ಟಂತ ಮುಹೂರ್ತ ತಪ್ಪುವುದಕ್ಕುಂಟೇ ಹೇಳು ಇಲ್ಲವಲ್ಲ? ಅಂತಹ ಶುಭ ಮುಹೂರ್ತದಲ್ಲಿ ಶ್ರೀರಾಮನು ಸೀತಾ ಸಹಿತನಾಗಿ ಸಿಂಹಾಸನವನ್ನು ಏರಿದರೆ ಸಾಕ್ಷಾತ್ ಲಕ್ಷ್ಮೀನಾರಾಯಣನಂತೆಯೇ ಕಾಣಿಕೆಯಾಗಿ ನೋಡುವುದಕ್ಕೆ ಕಣ್ಣುಗಳೆರಡು ಸಾಲದ ಮಂತರ. ಓ ಹಾಗೆ ಮಂತರ, ಎಂತಹ ಸಿಹಿಯಾದ ಸಂತೋಷದ ಸುದ್ದಿಯನ್ನು ನನಗೆ ನೀನು ಒದಗಿಸಿಕೊಟ್ಟಿರುವೆ. ಮತ್ತವೇ ಅಲ್ಲ, ನಾನು ನೀನು ನಾಳೆ ಮುಂಭಾಗದಲ್ಲಿ ಕುಳಿತು, ನಮಗೆ ಪ್ರಧಾನ ಸ್ಥಾನ ಇದೆ, ನಾನು ನೀನು ಶೃಂಗಾರ ಭರಿತರಾಗಿ ಮುಂಭಾಗದಲ್ಲಿ ಕುಳಿತು ಅದನ್ನು ಕಣ್ತಪ್ಪಿಕೊಳ್ಳೋಣ. ನನಗೀಗ ಅನ್ನಿಸುತ್ತಿರುವುದೇನು ಗೊತ್ತೇ? ನಾಳೆ ಅಲ್ವೇನೆ? ಅಯ್ಯೋ, ನನಗೆ ಇವತ್ತು ಕಳೆಯೋದು ಹೇಗೆ ಅಂತ ಅನ್ನಿಸುತ್ತಾ ಇದೆ. ನನಗೆ ಇವತ್ತು ಬಹಳ ದೀರ್ಘ ಅಂತ ಅನ್ನಿಸುತ್ತಾ ಇದೆ. ಹೌದಾ? ನಾಳೆ ಅಲ್ವೇನೆ? ನನಗೆ ನಾಳೆ ಒಂದು ಕೊಳೆದು ಹೋಗಲಿ ಅಂತ ಅನಿಸ್ತಾ ಉಂಟು. ನಿನ್ಗೆ ಇವತ್ತು ಕೊಳೆಯುವುದಾಗ ಅನ್ನೋದೇ ತಲೆ ಬಿದ್ದೀಯಾ? ಇಷ್ಟು ಒಳ್ಳೆಯ ಸುದ್ದಿ ಹೇಳಿದ್ದೆ. ಹೌದು. ನಿನಗೆ ಹಾರಬೇಕೇನೆ? ನಾನು ಸುದ್ದಿ ಕೇಳಿದವನ್ನೇ ತಿಳಿದೆ. ಎಲ್ಲರೂ ಹೊಳಿಗೆ ಹಾರಬೇಕು ಅಂತಿದ್ದೆ. ನಿನಗೊಂದು ವಿಷಯ ಹೇಗೆ ಹೊಳಿಗೆ ಹಾರುವ ಅಂತ ಇಲ್ಲಿ ಬಂದೆ. ನಾನು ಕ್ರಿಯಾಪದದಲ್ಲಿ ಹಾರಬೇಕು ಕೇಳಿದಲ್ಲ, ನಾಮಪದದಲ್ಲಿ ಹಾರಬೇಕು. ಯಾವ ಪದದಲ್ಲಿ ಅದು ನನಗೆ ಅಂತಕ್ಕೆ ಹಾರ? ಅದೆಲ್ಲ ನಿನ್ನ ಕೊರಳಿಗೆ ಬಂಗಾರದ ಹಾರವೋ ಮುತ್ತಿನ ಹಾರವೋ? ಸುಮ್ಮನೆ ಚಿನ್ನ ಯಾರಿಗೆ ಚನ್ನ ಹೇಳು? ಯಾರಿಗೆ? ಚಂದ ಇದ್ದವರಿಗೆ ಚಿನ್ನ. ಹಾಗಲ್ಲ. ನನ್ನ ಸಂತೋಷದ ಯಾರಿಗೂ ತಿಳಿಯದೇ ಇರುವ ಅಂತರಂಗ ಭವನದಲ್ಲಿ ಖಚಿತವಾದಂತ ಈ ವಿಚಾರವನ್ನು ನನ್ನ ಮಗಳು ಕೈಗೆ ತಿಳಿಯಬೇಕು, ನನ್ನ ಕೈಗೆ ಮೊದಲು ತಿಳಿಯಬೇಕೆನ್ನುವ ಓಡಾಡಿ ಬಂದು ಹೇಳಿದೆಯಲ್ಲ, ಇದಕ್ಕೆ ನಿನಗೆ ಪಾರಿತೋಷಕ, ಬಹುಮಾನ. ಹೌದೌದೌದೌದೌದು. ಉಡುಗೊರೆ. ನಾಳೆ ಯಾವ ಸೀರೆ ಹೇಗೆ